ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ PUC ಸೀರೀಸ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸಮ್ ಎಕ್ಸಾಂಪಲ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂಡ್ ಪಾರ್ಟ್ ಆಫ್ ಎಕ್ಸಾಂಪಲ್ಸ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ನೆಕ್ಸ್ಟ್ ಪಾರ್ಟ್ ಇದು ಕಂಟಿನ್ಯೂಡ್ ಪಾರ್ಟ್. ಸೊ ಇವತ್ತು ನಾವು ಆಲ್ ಆಫ್ ದ ಎಕ್ಸಾಂಪಲ್ಸ್, ಇನ್ನು ಮೂರೇನೋ ಎಕ್ಸಾಂಪಲ್ ಉಳ್ಕೊಂಡಿದೆ. ಎಕ್ಸಾಂಪಲ್ 12, 13, 14 ಇಷ್ಟು ಉಳ್ಕೊಂಡಿದೆ. ಇದಾದ ತಕ್ಷಣ ನೆಕ್ಸ್ಟ್ ವಿಡಿಯೋಯಿಂದ ಎಕ್ಸಸೈಸ್ 1.2ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ವಿಲ್ ಮೂವ್ ಆನ್ ಟು ದ ಟಾಪಿಕ್, ಮೂವ್ ಆನ್ ಟು ದ ಕ್ವೆಶ್ಚನ್. ಎಕ್ಸಾಂಪಲ್ 12. ಎಕ್ಸಾಂಪಲ್ 12 ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, f is defined from natural numbers to natural number and the function is given by f of x equals x plus 1 if x is odd and x minus 1 if x is even. ಓಕೆ, ನಾವೀಗ ಏನು ಪ್ರೂವ್ ಮಾಡಬೇಕು? ಇದು ಬೋತ್ 1 1 ಆ್ಯಂಡ್ ಆನ್ ಟು ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಪ್ರೂವ್ ಮಾಡೋದಕ್ಕೆ ಏನು ಮಾಡ್ತೀವಿ ನಾವು? ಸ್ಟ್ಯಾಂಡರ್ಡೈಸ್ಡ್ ಏನು ಡೆಫಿನೇಷನ್ ಇದೆ 1 1 ಮತ್ತು ಆನ್ ಟುಗೆ, ಅದನ್ನು ಯೂಸ್ ಮಾಡಿಕೊಂಡೇ ಮಾಡೋವಂಥದ್ದು. ಸೊ ನಿಮಗೆ ಎರಡೂ ಆಗಿದೆ ಅಥವಾ ಯಾವುದೋ ಒಂದಾಗಿದೆ ಅಂತಲೇ ಕೊಡಲಿ, ಶೋ ದಟ್ ಇದೆಯಲ್ಲ ತುಂಬ ಈಸಿ. ಶೋ ಇಟ್ ಈಸ್ ನಾಟ್ ಅಂತ ಶೋ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಯಾಕಂದರೆ ಯು ಹ್ಯಾವ್ ಟು ಫೈಂಡ್ ಸಚ್ ಎಕ್ಸಾಂಪಲ್ ವಿಚ್ ಡಸ್ ನಾಟ್ ಹೋಲ್ಡ್ ದ ಕಂಡೀಷನ್ ಆಫ್ ಆನ್ ಟು ಅಥವಾ 1 1 ಫಂಕ್ಷನ್. ಸೊ ಯಾವುದೇ ಕಂಡೀಷನಲ್ಲಿ ಶೋ ದಟ್ ಅಂತ ಕೊಟ್ಟವಾಗ ಪ್ರೂವ್ ಮಾಡೋದು ಈಸಿ. ಫೈಂಡ್ ಔಟ್ ವೆದರ್ ಇಟ್ ಈಸ್ ಆರ್ ನಾಟ್ ಅಂತ ಹೇಳ್ತೀವಲ್ಲ, ಅವಾಗ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗೆ, ಸೊ ಇಲ್ಲಿ 1 1 ಅಂತ ಪ್ರೂವ್ ಮಾಡೋದಕ್ಕೆ ನಾವು ಕೆಲವು ವಿಷಯಗಳನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂತ ಹೇಳಿದ್ರೆ, ವಿ ಹಿಯರ್ ಟಾಕಿಂಗ್ ಅಬೌಟ್ ಆಡ್ ನಂಬರ್ಸ್ ಆ್ಯಂಡ್ ಈವನ್ ನಂಬರ್ಸ್. ಓಕೆನಾ? ಇಲ್ಲೇನಾಗಿರುತ್ತೆ, ನೀವು ಈ ಫಂಕ್ಷನ್ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಬೇಕು? ಎವ್ರಿ ಆಡ್ ನಂಬರ್ ಈಸ್ ಮ್ಯಾಪಿಂಗ್ ಟು ಎವ್ರಿ ಈವನ್ ನಂಬರ್ ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ಅಂತ ಹೇಳಿದ್ರೆ ಹೇಗೆ ಇದು ಮ್ಯಾಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಸಪೋಸ್ 1 ಅನ್ನೋದು ಆಡ್ ನಂಬರ್, ಇದು ಯಾವುದಕ್ಕೆ ಮ್ಯಾಪ್ ಆಗಿದೆ? 2ಗೆ ಮ್ಯಾಪ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಈವನ್ ನಂಬರ್ ಯಾವುದಕ್ಕೆ ಮ್ಯಾಪ್ ಆಗಿರುತ್ತೆ? ಇದರ ಹಿಂದಿನ ಆಡ್ ನಂಬರಿಗೆ ಮ್ಯಾಪ್ ಆಗ್ತಾ ಇರುತ್ತೆ ಅನ್ನೋದು ಈ ಕ್ವೆಶ್ಚನಿನ ಅರ್ಥ. ಓಕೆನಾ? ಸೊ ಇಲ್ಲಿ ಆಡ್ ಆ್ಯಂಡ್ ಈವನ್ ಕಂಪ್ಲೀಟಾಗಿ ಡಿಫ್ರೆಂಟ್ ನಂಬರ್ಸ್, ಹೌದಾ? ಆಡಲ್ಲಿ ಬರೋವಂಥದ್ದು ಈವನಲ್ಲಿ ಬರಲ್ಲ. ಸೊ ಇಲ್ಲಿ ದೇರ್ ಇಸ್ ನೋ ಚಾನ್ಸ್ ಆಫ್ ಗೆಟಿಂಗ್ ಸೇಮ್ ಇಮೇಜ್ ಫಾರ್ ಎವ್ರಿ ಎಲಿಮೆಂಟ್ ಆಫ್ ಒನ್ ಸೆಟ್, ವೈಸ್ ವರ್ಸ. ಓಕೆನಾ? ಆಡ್ ನಂಬರ್ಸಿಗೆ ಅದರದ್ದೇ ಆದ ಪರ್ಟಿಕ್ಯುಲರ್ ಸಿಂಗಲ್ ಡಿಫ್ರೆಂಟ್ ಈವನ್ ನಂಬರ್ಸ್ ಮ್ಯಾಪ್ ಆಗಿರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಮಗೆ 1ಗೆ 2 4 ಎರಡು ಮ್ಯಾಪ್ ಆಗಲ್ಲ. ಈ ರೀತಿ ಆದರೆ 1 1 ಆಗೋದೇ ಇಲ್ಲ. ಸೊ ಇದು ಜನರಲಾಗಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ಇನ್ನು ನೀವು ಶೋ ಮಾಡಬೇಕಲ್ಲ, ಶೋ ಹೇಗೆ ಮಾಡ್ತೀರಾ? ಸೊ ನಾವೇನಂತ ಪ್ರೂವ್ ಮಾಡಬೇಕು? x1 x2ನ ಎನ್ನಲ್ಲಿದೆ ಅಂತ ತಗೋತೀವಿ. f of x1 is equals to f of x2 ಅಂತ ತಗೋತೀವಿ. ಸೊ ಅಂದರೆ ಇಲ್ಲಿ ಎಕ್ಸ್ ಒಂದು ಕೇಸಲ್ಲಿ ಆಡು, ಒಂದು ಕೇಸಲ್ಲಿ ಈವನ್ ತಗೊಂಡು ತೋರಿಸ್ತೀವಿ. x1 ನಾನು ಫಸ್ಟು ಇಫ್ ಎಕ್ಸ್ ಈಸ್ ಆಡ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. x2 plus 1, ಇಲ್ಲಿ 1 1 ಗೆಟ್ಸ್ ಕ್ಯಾನ್ಸಲ್ಡ್, x1 ಈಕ್ವಲ್ಸ್ x2 ಆಗುತ್ತೆ. ಇದರಲ್ಲಿ 1 1 ಹೋಲ್ಡ್ಸ್ ಮಾಡ್ತಾ ಇದೆ. ಅದೇ ರೀತಿ ನೀವು ಇಫ್ ಎಕ್ಸ್ ಈಸ್ ಈವನ್ ತೊಗೊಂಡ್ರೆ ಅಗೈನ್ x1 x2 ಎನ್ನಲ್ಲಿದೆ, x1 ಆ್ಯಂಡ್ x2 ಆರ್ ಈವನ್ ಅಂತ ತಗೊಂಡಿದ್ದೀನಿ. ಸೊ ಅಂತ ಹೇಳಿದ್ರೆ ಎಕ್ಸಸ್, ಓಕೆನಾ? ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ. ಸೊ ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಅಗೈನ್ ಎಫ್ ಆಫ್ x2 ಅಂತ ಪ್ರೂವ್ ಮಾಡಬೇಕು. ಇಲ್ಲಿ x1 minus 1 equals x2 minus 1. ಇಲ್ಲಿ -1 -1 ಗೆಟ್ಸ್ ಕ್ಯಾನ್ಸಲ್ಸ್, x1 x2 ಉಳ್ಕೊಳ್ಳುತ್ತೆ. ಸೊ ದಿಸ್ ಇಂಪ್ಲೈಸ್ ಏನು? 1 1 ಅಂತ ಪ್ರೂವ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ನಮಗಿರೋದು ಚಾಲೆಂಜು ಆನ್ ಟು ಏನು ಮಾಡ್ಬೇಕು ನಾವು? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವೈ ಇಫ್ ವೈ ಬಿಲಾಂಗ್ಸ್ ಟು ಎನ್ ಆ ಥರ ತೋರಿಸ್ಬೇಕಲ್ವ. ಇದು ಆನ್ ಟು ಫಂಕ್ಷನ್.
ಇಲ್ಲಿ ಹೇಗೆ ಆ್ಯಕ್ಚುಲಿ ನಂಬರ್ಸ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ, 1 2 3 4 ಆಡ್ ಈವನ್ ಥರ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಸೆಟ್ಟಲ್ಲಿ ನಾವು 1 1 ಹೇಗೆ ಹೇಳಿದ್ವಿ, ಎಲ್ಲ ಯೂನೀಕ್ ಆಗಿ ವಿತೌಟ್ ರಿಪೀಟಿಂಗ್ ಮ್ಯಾಪಿಂಗು ಸಿಂಗಲ್ ಆಗಿ ಯೂನೀಕ್ ಆಗಿರುತ್ತೆ ಅಂತ ಹೇಳಿದ್ವಿ. ಯಾವುದಕ್ಕೂ ಒಂದೇ ಮ್ಯಾಪಿಂಗ್ ಇಮೇಜು ಎಕ್ಸಿಸ್ಟ್ ಆಗಿರಲ್ಲ ಅಂತ ಹೇಳ್ಕೊಂಡ್ವಿ. ಅಲ್ಲಿಗೆ ಯಾವುದೇ ಒಂದು ನಂಬರು ಖಾಲಿ ಉಳ್ಕೊಳ್ಳಲ್ಲ, ಮ್ಯಾಪ್ ಆಗದೇನೆ ಖಾಲಿ ಉಳ್ಕೊಳ್ಳಲ್ಲ. ಮ್ಯಾಪ್ ಆಗದೆ ಖಾಲಿ ಉಳ್ಕೊಂಡಿತ್ತು ಅಂತ ಹೇಳಿದ್ರೆ ಅದು ಆನ್-ಟು ಆಗಲ್ಲ. ಓಕೆನಾ? ಸೊ ಇಲ್ಲಿ ಎಲ್ಲದೂ ಮ್ಯಾಪ್ ಆಗೋದ್ರಿಂದ ಜನರಲಾಗಿ ನಾವೇನು ಹೇಳ್ಬೋದು, ಇದು ಆನ್-ಟು ಆಗುತ್ತೆ ಅಂತ ಈ ಥರ ಹೇಳ್ಬೋದು. ಸೊ ಈಗ ನಾವು ಮಾಡಿ ತೋರಿಸ್ಬೇಕಲ್ವಾ? ಸೊ ಮಾಡಿ ಹೇಗೆ ತೋರಿಸೋದು, ನಾವು ಆಡ್ ನಂಬರನ್ನು ಹೇಗೆ ಡಿಫೈನ್ ಮಾಡ್ತೀವಿ, ಆ್ಯಕ್ಚುಲಿ ಆಡ್ ನಂಬರನ್ನು ಹೇಗೆ ಡಿಫೈನ್ ಮಾಡಿ, ನಾನು ಜನರಲ್ ಇನ್ನೊಂದು ಆರ್ನ ಅಂದರೆ ಆರು, ಇಲ್ಲಿ ಆರ್ ಬಿಲಾಂಗ್ಸ್ ಟು ಎನ್ ಅಂತ ತೊಗೊಳ್ಳೋಣ. ಆರ್ ಪ್ಲಸ್ 1 ಈಸ್ ಆಡ್ ನಂಬರ್ ಈಸ್ ಕೋಡೊಮೈನ್ ಆಫ್ ಅನದರ್ ಈವನ್ ನಂಬರ್. ಓಕೆನಾ? +2 ಮಾಡಿದ್ರೆ ಈವನ್ ನಂಬರ್ ಬರುತ್ತೆ, +1 ಮಾಡಿದ್ರೆ ಆಡ್ ಬರುತ್ತೆ. ಕೋಡೊಮೈನ್, ಇದಕ್ಕೆ ಇದು ಕೋಡೊಮೈನ್ ಆಗಿ ಎಕ್ಸಿಸ್ಟ್ ಆಗ್ತಾ ಇದೆ. ಅದೇ ರೀತಿ 2r ಈವನ್ ನಂಬರ್ ಆಗಿತ್ತು ಅಂತ ಹೇಳಿದ್ರೆ 2r - 1 ಮಾಡಿದವಾಗ ಏನಾಗುತ್ತೆ, ನಮಗೆ ಇದರ ಕೋಡೊಮೈನ್ ಆಗಿ ಎಕ್ಸಿಸ್ಟ್ ಆಗ್ತಾ ಇದೆ, ಇದಕ್ಕೆ ಇದು ಕೋಡೊಮೈನ್ ಆಗಿ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಹೇಳ್ತೆ. ನಾನೇನು ಬಾಯಲ್ಲಿ ನಿಮ್ಗೆ ಜನರಲ್ ಆಗಿ ಹೇಳಿದ್ನಲ್ವಾ, ಅದನ್ನು ಈಕ್ವೇಷನ್ ವೈಸ್ ಬರೆಯೋದಾದರೆ ಈ ರೀತಿ ತೋರಿಸ್ಬೋದು. ಸೊ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ನಾವೇನಂತ ಹೇಳ್ಬೋದು, ಆನ್-ಟು ಫಂಕ್ಷನ್ನ ಹೋಲ್ಡ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಥರ ತಗೊಳ್ಳೋದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಡೊಮೈನ್ ಮತ್ತು ಕೋಡೊಮೈನಲ್ಲಿ ಮ್ಯಾಪಿಂಗ್ ಆಗದೆ ಯಾವುದೇ ನಂಬರ್ಸು ಈಚ್ ಆಫ್ ದ ಸೆಟ್ಟಲ್ಲಿ ಉಳ್ಕೊಂಡಿಲ್ಲ ಅನ್ನೋದ್ರ ಅರ್ಥ ಕೊಡುತ್ತೆ ಅಷ್ಟೇ. ಓಕೆನಾ? ಐ ವಿಲ್ ಗೋ ಟು ಎಕ್ಸಾಂಪಲ್ 13. Show that the function f from 1 to 3 to 1 to 3 is always 1 1 ಅಂತ ಪ್ರೂವ್ ಮಾಡೋಕ್ಕಿದೆ. ಸೊ ಇಲ್ಲಿ ನಾವು ಹೇಗೆ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಕಾಂಟ್ರಡಿಕ್ಟರಿ ಆಗಿ ಕಾಂಟ್ರಡಿಕ್ಟರಿ ಅಂತ ಹೇಳಿದ್ರೆ ಇರೋದನ್ನು ಆಪೋಸಿಟ್ ವೇಯಲ್ಲಿ ನಾವು ಪ್ರೂವ್ ಮಾಡೋವಂಥದ್ದು. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಇದು ಕೊಟ್ಟಿರೋ ಫಂಕ್ಷನ್ ಏನಾಗಿದೆ, ಇದು ಆನ್-ಟು ಆಗಿದೆ. ಆನ್-ಟು ಆಗಿದ್ದರೆ 1 1 ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, 1 1ಗೆ ಮ್ಯಾಪ್ ಆಗಿದೆ, 2 2ಗೆ ಮ್ಯಾಪ್ ಆಗಿದೆ, 3 3ಗೆ ಮ್ಯಾಪ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಎಲಿಮೆಂಟು ಕೂಡ ನಮಗೆ ರಿಪೀಟ್ ಆಗ್ತಾ ಇಲ್ಲ. 1 1 ಅಂದರೆ ಅದೇ ಅಲ್ವಾ, ಎಲ್ಲ ಡೊಮೈನಲ್ಲಿರೋದು ಕೋಡೊಮೈನಿನ ಎಲಿಮೆಂಟ್ಸ್ಗೆ ಅಂತ ಹೇಳಿದ್ರೆ ಬೋತ್ ದ ಸೆಟ್ಸಿಗೆ ಈಕ್ವಲ್ ಆಗಿ ಅಂತ ಹೇಳಿದ್ರೆ ಯೂನೀಕ್ ಆಗಿ ಎರಡೆರಡು ಇಮೇಜ್ ಎಕ್ಸಿಸ್ಟ್ ಆಗದೆ ಮ್ಯಾಪ್ ಆಗಿರಬೇಕು, ಅಂಥದ್ದನ್ನು ನಾವು 1 1 ಅಂತ ಇರ್ತೀವಿ. ಇಲ್ಲಿ ನಿಮಗೆ ಫಂಕ್ಷನ್ ನೋಡ್ತಾ ಇದ್ರೇ ಗೊತ್ತಾಗುತ್ತಲ್ವಾ ಇದು 1 1 ಆಗಿದೆ ಅಂತ. ಸೊ ಹಾಗೆ, ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ f(1) ಈಕ್ವಲ್ಸ್ f(2). ಸೊ ನಾವು ಓನ್ಲಿ 2 ಡಿಸ್ಟಿಂಕ್ಟ್ ಇಮೇಜಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ 3 ಎಲಿಮೆಂಟ್ಸ್ ಆಫ್ ದ ಡೊಮೈನ್. ಓಕೆ, ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಎಲ್ಲದು ಈ 2 ಎಲಿಮೆಂಟ್ಸ್ ಕೂಡ ಡಿಸ್ಟಿಂಕ್ಟ್ ಆಗಿ ಮ್ಯಾಪ್ ಆಗಿದೆ. ಅದೇ ರೀತಿ ಅದು ಇಮೇಜ್ ಆಗಿ ಕೂಡ ಎಕ್ಸಿಸ್ಟ್ ಆಗ್ತಾ ಇಲ್ಲ, ಅಂದರೆ ರಿಪೀಟ್ ಆಗಿ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂತಲೂ ಹೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಾವು f(1) ಈಕ್ವಲ್ಸ್ f(2)ನ ತಗೊಳ್ಳೋಣ. ಓಕೆ, ಸೊ ನಾವು ಕಾಂಟ್ರಡಿಕ್ಟರಿಯಾಗಿ ಪ್ರೂವ್ ಮಾಡಬೇಕು ಅಂತ ಫಸ್ಟ್ ಹೇಳಿದೆ ಅಲ್ವಾ. ಸೊ ಇಲ್ಲೇನಾಗಿದೆ, ನಾವು ಓನ್ಲಿ 2 ಡಿಸ್ಟಿಂಕ್ಟ್ ಇಮೇಜಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎಲಿಮೆಂಟ್ಸ್ ಆಫ್ ದ ಕೋಡೊಮೈನ್. ಓಕೆ, ನೆಕ್ಸ್ಟ್ ದಿಸ್ ಮೀನ್ಸ್ 1 ಎಲಿಮೆಂಟ್ ಆಫ್ ದ ಕೋಡೊಮೈನ್ ಈಸ್ ನಾಟ್ ಆನ್ ಇಮೇಜ್ ಆಫ್ ದಿ ಅದರ್ ಅಂತ, ವಿಚ್ ಕಾಂಟ್ರಡಿಕ್ಟ್ಸ್ ಅವರ್ ಸ್ಟೇಟ್ಮೆಂಟ್. ಓಕೆ, ಯಾವ ಸ್ಟೇಟ್ಮೆಂಟು? ಆನ್-ಟು ಡೆಫಿನೇಷನ್ ಸ್ಟೇಟ್ಮೆಂಟ್ಗೆ
ಡೆಫಿನೇಷನ್ಗೆ ಇದು ಕಾಂಟ್ರಡಿಕ್ಟ್ ಆಗ್ತಾ ಇದೆ. ಸೊ ಅಲ್ಲಿಗೆ ದಿಸ್ ಡಸ್ ನಾಟ್ ಇಂಪ್ಲೈಸ್ ಆನ್ ಟು ಅಂತ. ಆನ್ ಟು ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ ಆಗಿ ಫಂಕ್ಷನ್ 1 ಆಗ್ತಿಲ್ಲ ಅಂತ ಅರ್ಥ. ನಮ್ಮ ಅಸಂಪ್ಷನ್ನು ಏನಾಯಿತು, ರಾಂಗ್ ಆಯಿತು. ನಾವು ಅಂದರೆ ಅವ್ರು ಕೊಟ್ಟಿರೋ ಡೇಟಾನ ಕಾಂಟ್ರಡಿಕ್ಟರಿಯಾಗಿ ಆಪೋಸಿಟ್ ವೇಯಲ್ಲಿ ತೊಗೊಂಡಾಗ ಏನಾಯಿತು, ಇದು ಆನ್ ಟು ಆಗಲ್ಲ ಅಂತ ಬರ್ತಾ ಇದೆ. ಓಕೆ, ಬಟ್ ಇಲ್ಲಿ ಕೊಟ್ಟಿರೋದೇನು ಆನ್ ಟು ಅಂತ. ಸೊ ಕಾಂಟ್ರಡಿಕ್ಟರಿಯಾಗಿ ಎಫ್ ಇಸ್ 1 ಎಫ್ ಯಾವಾಗಲೂ 1 ಆಗಿರುತ್ತೆ ಆನ್ ಟು ಆಗಿದ್ದಾಗ ಅನ್ನೋದು ಅರ್ಥನ ಕೊಡುತ್ತೆ. ಅದೇ ರೀತಿ ನಿಮಗೆ ನೆಕ್ಸ್ಟ್ ಒನ್ ಕೂಡ ನೆಕ್ಸ್ಟ್ ಒನ್ ಏನಿದೆ, ಶೋ ದಟ್ ದ ಫಂಕ್ಷನ್ ಶೋ ದಟ್ ಎ 1 ಫಂಕ್ಷನ್ ಸೇಮ್ ಫಂಕ್ಷನ್. ಎಕ್ಸಾಂಪಲ್ 14 ಸೇಮ್ ಫಂಕ್ಷನ್ ಇದೆ, ಎಫ್ ಫ್ರಮ್ 1 to 3 to 1 to 3. ಇಲ್ಲೇನಾಗಿದೆ, ಇದು 1 ಆಗಿದೆ ಈ ಫಂಕ್ಷನ್, ಕೊಟ್ಟಿರೋ ಫಂಕ್ಷನ್. ಸೊ 1 ಆಗಿರೋವಂಥ ಫಂಕ್ಷನ್ನು ಇದು ಯಾವಾಗಲೂ ಆನ್ ಟು ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡ್ತೀರಾ, ಇಲ್ಲೂ ಅಷ್ಟೆ. ಈ ಥರ ಕೊಟ್ಟಾಗ ನಮಗೆ ಕಾಂಟ್ರಡಿಕ್ಟರಿ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಗಿದೆ, ಪ್ರತಿಯೊಂದು ಎಲಿಮೆಂಟನ್ನು 1 ಅಂತ ಹೇಳಿದಾರಲ್ವಾ, ಇಲ್ಲಿರೋ ಅಂಥ ಎಲಿಮೆಂಟ್ಗೆ ಇಲ್ಲಿ ಡಿಸ್ಟಿಂಕ್ಟ್ ಇಮೇಜ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಸೊ ನಾವೇನಂತ ತಗೋಬೇಕು, ಸಪೋಸ್ ನಾವು ಫಂಕ್ಷನ್ನ ಅಪ್ಲೈ ಮಾಡಿದಾಗ ಎಫ್ ಆಫ್ 1 ಇರ್ಬೋದು, ಅಥವಾ ಎಫ್ ಆಫ್ 2 ಇರ್ಬೋದು, ಎಫ್ ಆಫ್ 3 ಇರ್ಬೋದು. ಈ ಥರ ನಾವು ಫಂಕ್ಷನ್ನ ಪರ್ಫಾರ್ಮ್ ಮಾಡಿದ್ರೆ ಇದೇ ಸೆಟ್ಟು ನಮಗೆ ಮತ್ತೆ ವಾಪಸ್ ಬರ್ತಾ ಹೋಗುತ್ತೆ. ಸೊ ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಎಫ್ ಈಸ್ ಆನ್ ಟು ಅಂತ ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ ಎಫ್ ಈಸ್ ಆನ್ ಟು. ನಿಮಗೆ ಇದನ್ನು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ರಿವೈಂಡ್ ಮಾಡಿ ನೋಡ್ತಾ ಹೋಗಿ, ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ತುಂಬ ಏನು ಕಷ್ಟ ಇಲ್ಲ. ಇದು ನಮಗೆ ಎಲ್ಲಿ ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ಈ ಥರದ್ದೆಲ್ಲ ಯಾಕೆ ಎಕ್ಸಾಂಪಲ್ ಕೊಟ್ಬಿಟ್ಟು ಪ್ರೂಫ್ ಮಾಡ್ತಾರೆ ಅಂತ ಹೇಳಿದ್ರೆ, ಎನಿ ಫಂಕ್ಷನ್ ದಟ್ ಈಸ್ 1 ಈಸ್ ಆಲ್ವೇಸ್ ಆನ್ ಟು. ಎನಿ ಫಂಕ್ಷನ್ ದಟ್ ಈಸ್ ಆನ್ ಟು ಈಸ್ ಆಲ್ವೇಸ್ 1 ಅಂತ ಪ್ರೂಫ್ ಮಾಡ್ದಂಗೆ ಆಗುತ್ತೆ ಥ್ರೂ ದಿಸ್. ಅದಕ್ಕೋಸ್ಕರ ಕೆಲವು ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಇದರ ರೀಸನ್ ಬಿಹೈಂಡ್ ಅಂತ ನಾನು ಅಂದ್ಕೊಂಡಿರೋದು. ಸೊ ದಿಸ್ ಇಸ್ ನಾಟ್ ಯೂನಿವರ್ಸಲ್, ದಿಸ್ ಇಸ್ ಮೈ ಸ್ಟೇಟ್ಮೆಂಟ್. ಓಕೆ, ಐ ಹೋಪ್ ನಿಮಗೆ ಇವತ್ತಿನ ಈ 3 ಎಕ್ಸಾಂಪಲ್ಸ್ಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ಈ 3 ಅರ್ಥ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಲಿ. ಯಾರಿಗೆಲ್ಲ ಈ ಡೊಮೈನ್ ಕೋಡೊಮೈನ್ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೋ ಆ ಕನ್ಫ್ಯೂಷನ್ ಇಲ್ಲಿಗೆ ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಲ್ಲ ನಿಮ್ಗೆ ಇನ್ನೂ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಡೌನ್ ಆ್ಯಂಡ್ ಟೆಲ್ ಮಿ ದಟ್ ವೆದರ್ ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್ ಎಲಾಬ್ರೇಟ್ಲಿ. ಇನ್ನೂ ಎಲಾಬ್ರೇಟ್ ಮಾಡಬೇಕಾ ಅಂತ ಹೇಳಿದ್ರೆ 1 ಮತ್ತು ಆನ್ ಟುನೇ ಮತ್ತೆ ನಿಮಗೆ ಹೇಳ್ಕೊಡ್ಬೇಕಾ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.